ಇನ್ನು ಹೈಕಮಾಂಡ್ಗೆ ಆಪ್ತ ಎಚ್ ಸಿ ಮಹದೇವಪ್ಪ ಅವರ ಪಟ್ಟಿಯನ್ನ ಮಾಜಿ ಸಿಎಂ ಕೊಟ್ಟಿದ್ರು. 14 ಶಾಸಕರಲ್ಲಿ ಮಹದೇವಪ್ಪ ಹೆಸರು ಇದೆ ಅಂತ ಸಿದ್ದು ಪುತ್ರ ಹೇಳಿದ್ರು. ಕುರುಬ ಸಮುದಾಯದ ಶಿವಣ್ಣನವರ ಹೆಸರು ಹೇಳಿದ್ದ ಮಾಜಿ ಸಿಎಂ. ಅದರ ಬದಲಿಗೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡಿದ್ದ ಹೈಕಮಾಂಡ್. ತದನಂತರ ಅವರ ಹೆಸರು ಕೂಡ ಡಿಲೀಟ್ ಆಗಿತ್ತು. ಇದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ರು. ಖುದ್ದಾಗಿ ಹೈಕಮಾಂಡ್ ಅವರಿಗೆ ತಡೆಯನ್ನ ತಂದಿದ್ರು. ಇದರಿಂದ ಬೇಸರಗೊಂಡು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಗೈರಾಗಿದ್ರು. ಪ್ರತಿಜ್ಞಾವಿಧಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗಿರ್ಲಿಲ್ಲ. ಬೆಂಗಳೂರಿನಲ್ಲೇ ಇದ್ರು. ಅಂದು ಅವರ ಬರ್ತ್ಡೇ ಕೂಡ ಇತ್ತು. ಹಾಗಾಗಿ ಬಂದಿಲ್ಲ ಅವರು ಅಂತ ಡಿ.ಕೆ. ಶಿವಕುಮಾರ್ ತದನಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ನೋಡಿ, ಎಷ್ಟೋ ಜನರ ಹೆಸರುಗಳನ್ನ ಶಿಫಾರಸು ಮಾಡಿದ್ರು. ಅದರಲ್ಲೂ ಕೂಡ ಶಿವಣ್ಣನವರ ಅವರ ಹೆಸರನ್ನ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಮುನ್ನೆಲೆಗೆ ತಂದಿದ್ದಂಥದ್ದು. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ. ಇನ್ನು ಬೆಂಗಳೂರು ಭಾಗದಲ್ಲೂ ಕೂಡ ಕುರುಬರಿಗೆ ಸ್ಥಾನಮಾನವನ್ನ ಕೊಡಲಾಗಿದೆ. ಶಿವಣ್ಣನವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ಥಾನಮಾನವನ್ನ ಕೊಟ್ರೆ ಕುರುಬ ಸಮುದಾಯದ ಒಂದು ಮತ ಏನಿದೆ ಆ ಮತ ಅದೇ ರೀತಿಯಾಗಿ ಉಳಿದುಕೊಳ್ಳುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ರು. ಆದ್ರೆ ಶಿವಣ್ಣನವರಿಗೆ ಮಣಿಯನ್ನ ಹಾಕ್ಲಿಲ್ಲ ಹೈಕಮಾಂಡ್. ಅವರ ಹೆಸರನ್ನ ಕೈಬಿಟ್ಟಿತ್ತು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಬೇಸರವನ್ನ ಹೊರಹಾಕೋದಕ್ಕೆ ಮುಂದಾಗಿದ್ದಂಥದ್ದು. ಯಾಕಂತ ಅಂದ್ರೆ ಹೈಕಮಾಂಡ್ ಡೋಂಟ್ ಕೇರ್ ಅಂತಿದೆ. ನಾವು ಕೊಟ್ಟಿರುವಂತಹ ಪಟ್ಟಿಯನ್ನ ಕನ್ಸಿಡರ್ ಮಾಡಿಲ್ಲ. 18 ಜನದ ಹೆಸರಿನಲ್ಲಿ ಕೇವಲ 12 ಮಂದಿಯನ್ನಷ್ಟೇ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಹೇಳಿದ್ದಂಥದ್ದು. ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಕಾಂಗ್ರೆಸ್ನಲ್ಲಿ ಡಿ.ಕೆ.ಶಿ ಅವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಲೆಕ್ಕಕ್ಕೆ ಪರಿಗಣಿಸ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇರುವಂತದ್ದು. ಎಷ್ಟೋ ಬಾರಿ ಪ್ರೆಸ್ ಮೀಟ್ಗಳಲ್ಲಿ ಸಿದ್ದರಾಮಯ್ಯನವರು ಕಾಣಿಸ್ಕೊಂಡಿಲ್ಲ, ಅವರ ಹೆಸರುಗಳನ್ನ ತೆಗೆದುಕೊಂಡಿಲ್ಲ. ಪರಿಷತ್ ಚುನಾವಣೆ ಆದಂತ ಸಂದರ್ಭದಲ್ಲೂ ಕೂಡ ಸುರ್ಜೇವಾಲಾ ಅವರು ಇರ್ತಾರೆ, ಅಲ್ಲಿ ಡಿ.ಕೆ.ಶಿ ಅವರು ಇರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಕೂಡ ತೆಗೆದುಕೊಳ್ಳೋದಿಲ್ಲ. ಹಾಗಾದ್ರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡು ಸುದೀರ್ಘವಾದಂತ ಆಳಿಕೆಯನ್ನ ಮಾಡಿಕೊಂಡು ಜನಮನ ಗೆದ್ದಿದ್ದಂಥ ಸಿದ್ದರಾಮಯ್ಯನವರು, ಜನಪರ ಕೆಲಸಗಳನ್ನ ಮಾಡಿದಂತ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತಿ ಆದಂತ ಸಂದರ್ಭದಲ್ಲೂ ಕೂಡ ಅವರನ್ನ ಕರೆದಿರ್ಲಿಲ್ಲ ವೇದಿಕೆಗೆ, ಅವರಿಗೆ ಆಹ್ವಾನ ಕೊಟ್ಟಿರ್ಲಿಲ್ಲ. ಇದೀಗ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿದ್ರು ಕೂಡ ಹೋಗಿರ್ಲಿಲ್ಲ. ಡಿ.ಕೆ.ಶಿ ಅವರು ಪ್ರೆಸ್ ಮೀಟ್ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ರು. ಅವ್ರ ಬರ್ತಡೇ ಇತ್ತು, ಅವ್ರ ಮನೆಗೆ ಗೆಸ್ಟ್ಗಳು ಬರ್ತಾ ಇದ್ರು, ಹಾಗಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಈ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಂಥದ್ದು. ಅದು ರೀಸನ್. ಗೆಸ್ಟ್ಗಳು ಬಂದ್ರು ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಬ್ರು ಮಾಜಿ ಸಿಎಂ ಹೋಗಲ್ಲ ಅಂತ ಅಂದ್ರೆ, ಅದು ಕೂಡ ಅವರ ಪಕ್ಷದವರೇ ಆಗಿದ್ಕೊಂಡು ಅವ್ರು ಹೋಗಿಲ್ಲ ಅಂತ ಅಂದ್ರೆ ಇದರ ಅರ್ಥ ಏನು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು.